ಉಮೇಶ ಯಾಕೆ ನಿಮ್ಗೆ ಫೋಟೋ ಚೆನ್ನಾಗಿ ಬರಲ್ಲ ಅಲ್ಲಿ ಅವರು ಮುಂಜಾನೆ ಒಳಗೆ ಯಾವ ಸರ್ ಡಿಪ್ಲೊಮಾ ಕೊಡ್ಸೋದ್ರಲ್ಲಿ ಸರ್ ಹ್ಯಾಪಿ ಬರ್ತ್ಡೇ ಟು ಸರ್ ಮೇಡಮ್ ಸರ್ ಬನ್ನಿ ಸರ್ ಭಾಳ ಮುಖ್ಯವಾಗಿ ನಾನು ವೈಯಕ್ತಿಕ ಹೇಳೋದಂದ್ರೆ ನಾವು ನಿಮ್ಮ ಜೊತೆಗೆಲ್ಲ ಬೆಳಗ್ಗೆ ನಿಮ್ಮ ಜೊತೆಗಿರೋದ್ರಿಂದ ನಮ್ಮ ವಯಸ್ಸು ಖಂಡಿತ ಕಡಿಮೆ ಭಾಳ ಖುಷಿ ಆಗುತ್ತೆ. ಬೆಳಗ್ಗೆ ಇವತ್ತು ನಿಮ್ಮ ಜೊತೆ ಸೇರಿ ಹೋದ್ರೆ ಅವತ್ತಿನ ದಿವಸ ಎಲ್ಲ ಯಾಕೋ ಮೈನಸ್ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಾರಣ ನಮ್ಮ ಸತೀಶ್ ಕುಮಾರ್ ಶೆಟ್ಟರು ತಪ್ಪಾದ ಇದೆಲ್ಲ ಸೇರಿಸಿ ಮಾಡಿವರಾಗಲಿ ನನ್ನ ಪ್ರಕಾರ ಜ್ಯೋತಿನೂ ಇರ್ಬೋದು ಸ್ಟಾರ್ಟಿಂಗಲ್ಲಿ ಎಲ್ಲ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಸತೀಶ್ ಕುಮಾರ್ ಶೆಟ್ಟರ್ ಬಗ್ಗೆ ಹೇಳೋದಾದರೆ ವಿಶೇಷ ವ್ಯಕ್ತಿ. ನಮ್ಮ ಕಾಲೇಜಲ್ಲೂ ಕೂಡ ಪ್ರಿನ್ಸಿಪಾಲ್ ಆಗಿ ಒಳ್ಳೆಯ ಹೆಸರು ತೊಗೊಂಡು ನಿಜವಾಗ್ಲೂ ಕೊಟ್ಟರು. ಮತ್ತು ಅವ್ರು ಮಾಡಿರೋ ಸೇವೆಗೆ DVSನವ್ರು ಗೌರವ ಕೊಟ್ಟರೆ ಒಂದು ವಿಶೇಷ. ಆಮೇಲೆ ನೋಡಿ ಜನಾಂಧ್ರಾಗಿಗಳು ಅಂದರೆ ಯಾವುದರ ಸಮಾಜಕ್ಕೆ ಸೇವೆ ಆಗಬೇಕು ಅಂದರೆ ಮೊದಲನೇ ವ್ಯಕ್ತಿ ಸತೀಶ್ ಕುಮಾರ್ ಶೆಟ್ಟರು. ಈಚೆಗೆ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಈಗ ಮೆಗಾನಿ ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ ಹಳ್ಳಿಯವರಿಂದ ಭಾಳ ಜನ ಬರ್ತಾರೆ. ಅವ್ರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮುಂದಿನ ವಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದೊಂದು ವಿಶೇಷ. ಅದು ಕೂಡ ಒಳ್ಳೊಳ್ಳೆ ಕಾರ್ಯಗಳು. ಆಮೇಲೆ ಇದು ನಮ್ಮ ಶಿವಮೊಗ್ಗ ಇದು ನಮ್ಮದು ನಾಗರಿಕೇತರ ಸಂಸ್ಥೆಯಲ್ಲಿ ಇವರಾಗಲಿ ವಸಂತ್ ಕುಮಾರ್ ಆಗಲಿ ಬೋಲ್ಡಾಗಿ ಯಾವುದಕ್ಕೂ ಹೆದರ್ದೇನೆ ಎಲ್ಲ ವಿಷಯಕ್ಕೂ ಧೈರ್ಯವಾಗಿ ಮಾತಾಡ್ತಾರೆ. ಯಾರನ್ನೂ ಕೂಡ ಅವರಿಗೆಲ್ಲ ಹೇಳಬೇಕು ಅಂದರೆ ಲೆಟರ್ಸ್ ಕೂಡ ಬಂದಿದೆ. ಅವ್ರಿಗೆ ಹೆದರಿಕೆ ಲೆಟರ್ ನೀವೆಲ್ಲ ಪ್ರವೇಶ ಮಾಡಬಾರ್ದು ಅಂತ ಬೇಕಾದಷ್ಟು ಲೆಟರ್ಗಳು ಬಂದಿದೆ. ಇದೆಲ್ಲ ಸಹಕರಿಸಿ ನಿಜವಾಗ್ಲೂ ಅವ್ರಿಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಇದು ಹೆಮ್ಮೆ ಅನಿಸುತ್ತೆ. ಅದೆಲ್ಲ ಹೆಮ್ಮೆ ಅವರೊಬ್ಬರಿಗೆಲ್ಲ ಇಡೀ ನಮ್ಮ ಸ್ಟೇಡಿಯಂ ಇದಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಸರಿಯಾಗಿ ನಾನು ಅವ್ರ ಶ್ರೀಮತಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಅವ್ರ ಸಹಕಾರ ಇಲ್ಲಾಂದರೆ ಮುಂದುವರಿಕೆ ಆಮೇಲೆ ಜೊತೆಗೆ ನಮ್ಮ ಈಗ ನಮ್ಗೊಂದು ಬಲ ಅಂದರೆ ನಮ್ಮ ಅಧ್ಯಕ್ಷ ಚಡಾಕ್ಷದ ಅಧ್ಯಕ್ಷ ಅವರಿದ್ರಿಂದ ಒಂಥರ ಎಲ್ಲರೂ ಅವರಿರೋದು ಒಂದು ಹೆಮ್ಮೆ ನಮಗೆ. ಅವರು ಕೂಡ ಚಡಾಕ್ಷರು ಪೇಪರಲ್ಲಿ ನೋಡಿದ ಸಾಧನೆಗಳು ಅವರ ನೌಕರ ಸಂಖ್ಯೆ ಇತಿಹಾಸದಲ್ಲೇ ಯಾರು ಮಾಡಲಿಕ್ಕಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಬೆಂಗಳೂರಿನಲ್ಲಿ ಗೃಹ ಅಲ್ಲಿ ಇಲ್ಲಾಗಲಿ ಗೆಸ್ಟ್ ಹೌಸ್ ಆಗಲಿ ಸಮಾಜ ಅಲ್ಲ. ನಿಜವಾಗ್ಲೂ ನಮ್ಮ ಒಂದೇ ಆಸೆ ದೇವರೆಲ್ಲ ಗುಣ ಕೇಳ್ಕೊಳ್ತೀವಿ. ಒಂದು ದಿವಸ MLA ಆಗಿ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಅಂತ ಹೇಳಕ್ ಹೋಗ್ಬಾರ್ದು. ನಾವು ವಯಸ್ಸು ಕೇಳಬಹುದು ಅಂತ ಒಂದು ಗಾದೆ ಇದೆ. ಹಾಗಾಗಿ ಅವ್ರ ವಯಸ್ಸಂಗೆ ಕಾಣ್ತಾ ಇಲ್ಲ, ಇನ್ನೂ 55 ಕಾಣ್ತಾ ಇಲ್ಲ. ಹಾಗಾಗಿ ಅವರ ಸರಳತೆ, ಅವರ ಸಂಯಮತೆ ಮತ್ತು ಅವರ ಬಾಡಿ ಲ್ಯಾಂಗ್ವೇಜು ಏನು ಸರ್, ಅವರ ಸದಾ ಹಸನ್ಮುಖಿ ನೋಡಿದ್ರೆ ಬಹುಶಃ ಆ ಥರ ಕಾಣ್ತಾ ಇದ್ದಾರೆ. ಸೊ ಅದೇನೇ ಇರಲಿ, ವರ್ಷಕ್ಕೊಂದ್ಸಲ ಹುಟ್ಟುಹಬ್ಬ ಬರ್ತದೆ. ಸ್ನೇಹಿತರು, ಅಭಿಮಾನಿಗಳು, ಕುಟುಂಬಸ್ಥರನ್ನು ಸೇರಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಆಗಲೇ ಸಹ ಅಶ್ವತ್ಥನ ಹೇಳಿದಂಗೆ ಜನಮುಖಿ, ಸಮಾಜಮುಖಿ ಮತ್ತು ಶೈಕ್ಷಣಿಕವಾಗೂ ಕೂಡ ಸಾಕಷ್ಟು ಕೆಲಸಗಳನ್ನು ಶಿವಮೊಗ್ಗದಲ್ಲಿ ಮಾಡಿರುವಂಥ ಕೀರ್ತಿ ಯಾರಿಗಾದ್ರೂ ಇದ್ದರೆ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟರ್ ಅನ್ನೋದನ್ನು ಸತೀಶ್ ಕುಮಾರ್ ಶೆಟ್ಟರು ಒಬ್ಬ ವ್ಯಕ್ತಿಯಾಗಿ, ಒಂದು ಶಕ್ತಿಯಾಗಿ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಷ್ಟು ಸುಲಭಲ್ಲ. ಒಂದು ನಾಗರಿಕ ಸಮಾಜದ ಒಂದು ಮುಖ್ಯಸ್ಥರಾಗಿ ಸಮಾಜದಲ್ಲಿ ಏನೇನೋ ಸಮಸ್ಯೆಗಳಿದೆ ಅದು ಸರ್ಕಾರ ಮಾಡುವಂಥ ಕೆಲಸವನ್ನು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಸತೀಶ್ ಕುಮಾರ್ ಶೆಟ್ಟರ್ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಯಾರೋ ಒಬ್ಬರು ನೇತೃತ್ವ ವಹಿಸ್ಲಿಕ್ಕೆ ಹಿಂದೆ ಮುಂದೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತೊಂದರೆಗಳಾಗಲಿ, ಎಷ್ಟೇ ವ್ಯವಸ್ಥೆಗಳ ವಿರುದ್ಧ ಆದರೂ ಕೂಡ ಅದೆಲ್ಲದನ್ನು ಕೂಡ ಧಿಕ್ಕರಿಸಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ಮಾಡಿ ಅವರು ಮತ್ತು ವಸಂತ್ ಕುಮಾರ್ ಅವರು ನಾಗರಿಕ ಸಂಘದ ಮೂಲಕ ಒಂದು ಕಳಕಳಿಯ ಕೆಲಸವನ್ನು ಮಾಡ್ತಾ ಇರೋದು ಕೂಡ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಹಿಂದೆ ಶೈಕ್ಷಣಿಕ ಕ್ಷೇತ್ರದ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದಾರೆ. NES ಸಂಸ್ಥೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆ ಇವಾಗ DBS ಇನ್ಸ್ಟಿಟ್ಯೂಷನ್ಲು ಕೂಡ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಯಶವಂತನ ಹೇಳಿದಾಗ ಅವ್ರು ಮಾಡದೇ ಇರುವಂಥ ಕೆಲಸಗಳಿಲ್ಲ. ಮತ್ತು ಪ್ರಕಾರ ವಾಗ್ಮಿಗಳು ಮತ್ತು ಇನ್ವಾಲ್ವ್ಮೆಂಟ್ ಇದೆ, ಕಮಿಟ್ಮೆಂಟ್ ಇದೆ, ಜೊತೆಗೆ ತೊಡಗಿಸ್ಕೊಳ್ಳುವಂಥ ವಿಶೇಷ ಗುಣ ಇದೆ. ನನಗೆ 63-64 ವರ್ಷ ವಯಸ್ಸಾಗಿದೆ ಅನ್ನುವಂಥದ್ದು ಬಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ, ಚಿಕ್ಕವರಲ್ಲಿ ಚಿಕ್ಕವರಲ್ಲಾಗಿ, ದೊಡ್ಡವರಲ್ಲಿ ದೊಡ್ಡವರಾಗುವಂಥ ಗುಣ ಯಾರಾದರೂ ಇದ್ದರೆ ಡಾಕ್ಟರ್ ಸತೀಶ್ ಕುಮಾರ್ ಹೇಳಲಿಕ್ಕೆ ಬಯಸ್ತಾರೆ. ಇಂಥ ಒಂದು ವಿಶೇಷವಾಗಿರುವಂಥ ವ್ಯಕ್ತಿ, ಕಳಕಳಿಯಿರುವಂಥ ವ್ಯಕ್ತಿ,
ಮತ್ತೆ ಬದ್ಧತೆ ಇರುವಂಥ ವ್ಯಕ್ತಿ ನಮ್ಮ ಜೊತೆ ಇರುವಂಥದ್ದು ತುಂಬ ಸಂತೋಷ. ಹಾಗೆ ಅಶ್ವತ್ಥಣ್ಣರು ಹೇಳ್ದಂಗೆ ಅಶ್ವತ್ಥಣ್ಣರ ಈ ವಯಸ್ಸಿಗೆ ಹೋದ್ರು ಕೂಡ ಹೆಂಗಿದ್ದಾರೆ ಹಂಗೆ ಅವರು ಕೂಡ ಇದ್ದಾರೆ. ಅಂದ್ರೆ ಅವರಲ್ಲೇನು ವ್ಯತ್ಯಾಸಗಳಿಲ್ಲ, ಯಾವಾಗಲೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಬಹುಶಃ ನಮ್ಮ ಸ್ಟೇಡಿಯಂ ಟೀಮ್ನಲ್ಲಿ ಅವರು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡೋ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಲಘು ಉಪಹಾರವನ್ನು ಆಯೋಜನೆ ಮಾಡಿರುವಂಥದ್ದು. ಸೊ ಬಹುಶಃ ಎಲ್ಲ ಪ್ರೀತಿ ಅಭಿಮಾನದಿಂದ ನಾವು ಇವತ್ತು ಬಂದವ್ರಿಗೆ ಶುಭಾಶಯಗಳನ್ನು ಕೋರಿದ್ದೇವೆ. ಇನ್ನಷ್ಟು ಅವ್ರ ಕುಟುಂಬದ ಜೊತೆ 100 ಕಾಲ ಚೆನ್ನಾಗಿ ಬಾಳ್ಲಿಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡ್ಲಿ. ದೇವರು ಎಲ್ಲ ಕೊಟ್ಬಿಟ್ಟಿದ್ದಾನೆ ಅವ್ರಿಗೆ. ಸೊ ಐಶ್ವರ್ಯ ಅಂತಸ್ತು ಏನು ಕೇಳಕ್ ಹೋಗಲ್ಲ ನಾವು. ಸೊ ನೆಮ್ಮದಿಯಾಗಿ ಎಲ್ಲದೂ ಕೊಟ್ಬಿಟ್ಟಿದ್ದಾನೆ. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ. 100 ಕಾಲ ಏನಾಗ್ತದೆ, ಕೆಲವ್ರಿಗೆ ಎಲ್ಲದೂ ಇದ್ದು ಒಂದೊಂದು ಕೊರತೆಗಳಿರ್ತದೆ. ಅತ್ಯಂತ ಸಂತೋಷದಿಂದ ಜೀವನ ಮಾಡುವಂತ ಹೆಂಡತಿ ಇದ್ದಾರೆ, ಏನ್ರು ಬಹಳ ಮುಖ್ಯ. ಸೊ ಏನು ಗೊಂದಲಗಳಿಲ್ಲದೆ ಒಳ್ಳೆ ಫ್ಯಾಮಿಲಿ ಇದ್ದಾರೆ. ಯಾಕಂದ್ರೆ ಆಗ್ಲೇ ಅಶ್ವತ್ಥನ ಹೇಳಿದಾಗ ಇವತ್ತು ಸತೀಶ್ ಕುಮಾರ್ ಶೆಟ್ರು ಈ ಹಂತಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಹೆಣ್ಣು ಮಗಳು ಇರ್ತಾಳೆ ಅಂತಾರೆ. ಅದೇ ಅವರು ಶ್ರೀಮತಿ ಅವರನ್ನ ಹೇಳಲಿಕ್ಕೆ ಬಯಸ್ತಾರೆ. ಬಹುಶಃ ಅವ್ರ ಶ್ರೀಮತಿ ಅವ್ರು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಡಾಕ್ಟರ್ SKS ಆಗ್ತಿರ್ಲಿಲ್ಲ ಅವರು. ಸೊ ಅವ್ರು ಸುಮ್ಮನೆ ಮನೇಲಿ ಕೂತ್ಕೊಂಡು ಬಹುಶಃ ಸ್ಟೇಡಿಯಂ ಅಲ್ಲಿ ವಾಕ್ ಮಾಡಿ ಡ್ಯೂಟಿ ಮಾಡ್ಕೊಂಡು ಇರ್ಬೇಕಿತ್ತು. ಇವತ್ತು ಸಮಾಜ ಮುಖ್ಯ ಆಗಿದ್ದಾರೆ ಅಂದ್ರೆ ಶ್ರೀಮತಿ ಅವರ ಹತ್ರ 50% ಅವ್ರು ಶೇರ್ ಇದೆ, ಹೌದಲ್ವಾ ಸರ್? ಅವ್ರಿಗೆ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ. ಸತೀಶ್ ಕುಮಾರ್ ಶೆಟ್ರು ನಮ್ದೇ ಅಂತ ಅನ್ಕೊಳಂಗಿಲ್ಲ, ಅವರು ಪಾತ್ರ ಇದೆ. ಅದು ಬಹಳ ಮರ್ಯಾದೆ ಇರುವಂತ ವಿಚಾರ ಅನ್ನೋದನ್ನ ಮಕ್ಕಳು ಒಳ್ಳೆ ವಿದ್ಯಾವಂತ ಎಲ್ಲರೂ ಅಷ್ಟೇ. ಬಹುಶಃ ಅದೆಲ್ಲ ಆ ಹಂತಕ್ಕೆ ಹೋಗಿ ನಮ್ಮ ಎಲ್ಲ ಶೆಟ್ರು ಮಕ್ಕಳೆಲ್ಲ ಡಾಕ್ಟ್ರನೇ. ಹಾಗಾಗಿ ನೋಡಿ, ಓದು ಅನ್ನೋದು ಅವ್ರು ಇದ್ರಲ್ಲೇ ಬಂದ್ಬಿಟ್ಟಿದೆ, ಬಿಸ್ನೆಸ್ ಅವ್ರು ಇದ್ರಲ್ಲೇ ಬಂದಿದೆ. ಮತ್ತೆ ಅದೇ ಹೇಳೋದಿಲ್ಲ, ಬ್ರಾಹ್ಮಣರಿಗಿಂತ ಬುದ್ಧಿವಂತರಾಗಿ ಮಕ್ಕಳ ಬಗ್ಗೆ ಮಾತಲ್ಲ, ಬ್ರಾಹ್ಮಣ ಇದಾರಲ್ಲ ಇಲ್ಲ ಬ್ರಾಹ್ಮಣರಿಗೆ ಇನ್ಬಿಲ್ಟ್ ಚಿಪ್ ಇರುತ್ತೆ, ನಮಗೆ ಪರ್ಚೇಸ್ ಮಾಡಿರೋದು. ಏನೇ ಇರಲಿ, ನಮ್ಮ ಶೆಟ್ರು ಇಬ್ರು ಇದ್ದಾರೆ, ಇವರು ಅಷ್ಟೇ, ಇವರು ಅಷ್ಟು ಸುಲಭ ಏನಲ್ಲ. ಅವ್ರೇನಿದ್ದಾರೆ ಬುಗ್ರಿ ಆಡಿಸ್ತಾರೆ.